ಇದು ನಮ್ಮ ವಕ್ಫ್ ಆಸ್ತಿ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ನಮ್ಮ ಹಿಂದೂಗಳ ಮತ್ತು ಹಿಂದೂ ದೇವಾಲಯಗಳ ವಿಚಾರವನ್ನ ಕೆಣಕುವಂಥದ್ದು ಕೆದಕುವಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈಗ ಇಲ್ಲಿ ಇನ್ನೊಬ್ಬರ ಸರದಿ ಇದೆ. ಅಂದ್ರೆ JDS ನ ಮಾಜಿ ರಾಜ್ಯಾಧ್ಯಕ್ಷರಾದಂತಹ CM ಇಬ್ರಾಹಿಂ ಅವರ ಸರದಿ. CM ಇಬ್ರಾಹಿಂ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದೇನು ಅಂತ ಹೇಳಿದ್ರೆ, ಮಂತ್ರಾಲಯ ರಾಯರ ಮಠ ಇರುವಂತಹ ಜಾಗ, ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇರುವಂತಹ ಜಾಗ ಹಿಂದೆ ನಮ್ಮ ಆದೋನಿಯನ್ನ ಆಳ್ತಾ ಇದ್ದಂತಹ ನವಾಬರು ರಾಯರ ಮಠದವರೆಗೆ ಅಂದ್ರೆ ಖುದ್ದು ರಾಘವೇಂದ್ರ ಸ್ವಾಮಿಗಳಿಗೆ ಕೊಟ್ಟಂತಹ ಜಾಗ, ಅದು ನಮ್ಮ ವಕ್ಫ್ ಆಸ್ತಿ. ಜೊತೆಗೆ ಶೃಂಗೇರಿ ಶಾರದಾ ಪೀಠ ಏನಿದೆ ಅದರ ಮೇಲೆ ಒಂದಷ್ಟು ಶತ್ರುಗಳ ಆಕ್ರಮಣವಾದಾಗ ಅದನ್ನ ರಕ್ಷಿಸಿದ್ದು ಟಿಪ್ಪು ಸುಲ್ತಾನ್. ಹಾಗಾದ್ರೆ ಅದು ಕೂಡ ನಮ್ಮ ವಕ್ಫ್ ಆಸ್ತಿ ಅನ್ನುವಂತಹ ರೀತಿಯಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ JDS ನ ಮಾಜಿ ರಾಜ್ಯಾಧ್ಯಕ್ಷರು CM ಇಬ್ರಾಹಿಂ ಅವರು ಕೊಡ್ತಾರೆ. ನಾನು ಅವ್ರಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ, ಇಬ್ರಾಹಿಂ ಸರ್, ಈ ಹಿಂದೆ ಹೌದು ಒಪ್ಕೊಳ್ಳೋಣ, ನವಾಬರ ಆಡಳಿತದಲ್ಲಿ ಇದ್ದಂತಹ ಆದೋನಿ ಮತ್ತು ಮಂತ್ರಾಲಯ ಗ್ರಾಮ, ಮಂಚಾಲೆ ಗ್ರಾಮ ಅಂತ ಹೇಳ್ತೀವಿ ನಾವು ಅದನ್ನ. ಅದು ನಾವು ಕೇಳೋದು, ಈ ಹಿಂದೆ ಅಂದ್ರೆ ನಿಮ್ಮ ಆದೋನಿಯ ನವಾಬರು ಏನ್ ಅಲ್ಲೇ ಹುಟ್ಬಿಟ್ರ ಅಥವಾ ಅದೇನೋ ಅವ್ರ ಪಿತ್ರಾರ್ಜಿತ ಆಸ್ತಿ ಆಗಿತ್ತ? ಅಲ್ಲ ಅನ್ಸತ್ತೆ. ಯಾರೋ ಒಬ್ಬ ಹಿಂದೂ ಸಾಮಂತ ರಾಜ ಆಳ್ತಾ ಇದ್ದಂತಹ ಜಾಗವನ್ನ ಅವರ ಜೊತೆ ಯುದ್ಧ ಮಾಡಿ ತಾವು ಪಡ್ಕೊಂಡಿರ್ತಾರೆ. ಅದನ್ನ ನೀವು ಏನ್ ಬೇಕಾದ್ರೂ ಕರ್ಕೊಳ್ಳಿ. ನಿಮ್ಮ ಮುಸ್ಲಿಮ್ಸ್ ಒಂದಾಕ್ಷಣಕ್ಕೆ ಅದು ನೀವು ಅಲ್ಲಾಹುನ ವಕ್ಫ್ ಆಸ್ತಿ ಅಂತ ಏನ್ ಬೇಕಾದ್ರೂ ಕರ್ಕೊಳ್ಳಿ. ಆದ್ರೆ ತಮ್ಮ ಗಮನಕ್ಕೆ ತರ್ತೀನಿ ಸರ್, ರಾಯರ ಪವಾಡಗಳು ಅನ್ನುವಂಥದ್ದು ನಿಮಗೇನಾದ್ರೂ ಗೊತ್ತಿದ್ದರೆ, ರಾಘವೇಂದ್ರ ಸ್ವಾಮಿಗಳು ಸಂಚಾರ ಕ್ರಮೇಣ ಆದೋನಿಗೆ ಬಂದಾಗ ಅಲ್ಲಿ ಈ ಹಿಂದೆ ರಾಮದೇವರು ಲಕ್ಷ್ಮಣ ಮತ್ತು ರಾಮ ಸೀತೆಯನ್ನ ಹುಡುಕುತ್ತಾ ಹೋಗುತ್ತಿದ್ದಾಗ ವಿಶ್ರಾಂತಿಗಾಗಿ ಕುಳಿತುಕೊಂಡಂತಹ ಕಲ್ಲಿರುತ್ತೆ, ಅದು ಮಂಚಾಲೆ ಗ್ರಾಮದಲ್ಲಿರುತ್ತೆ. ಮತ್ತು ಪ್ರಹ್ಲಾದ ರಾಜರು ಹಿಂದಿನ ಅವತಾರದಲ್ಲಿ ಅಲ್ಲಿ ಯಜ್ಞವನ್ನ ಮಾಡಿರ್ತಾರೆ. ಅರ್ಜುನ ಒಬ್ಬರ ವಿರುದ್ಧ ಯುದ್ಧಕ್ಕೆ ಹೋಗ್ಬೇಕು ಅಂತಾದಾಗ ಅಲ್ಲಿ ಯಜ್ಞವನ್ನ ಮಾಡಿ ಅದರಲ್ಲಿ ಜಯ ಗಳಿಸಿರ್ತಾನೆ. ಈ ತರದ ಒಂದಷ್ಟು ಅಂಶಗಳೆಲ್ಲವೂ ಧಾರ್ಮಿಕ ಅಂಶಗಳು ರಾಯರ ಗಮನಕ್ಕೆ ಬಂದು ಅಗ್ನಿ ಕಾರ್ಯ ಅಂದ್ರೆ ಯಜ್ಞ ನಡೆದಂತಹ ಜಾಗ, ಅಗ್ನಿಗಿಂತ ಪವಿತ್ರವಾದಂತಹ ಜಾಗ ಬೇರೊಂದಿಲ್ಲ ಅನ್ನುವಂತಹ ರೀತಿಯಲ್ಲಿ ನನ್ನ ಬೃಂದಾವನ ಆದರೆ ಅದು ಮಂಚಾಲೆ ಗ್ರಾಮದಲ್ಲೇ ಆಗಬೇಕು ಅನ್ನುವಂಥದ್ದನ್ನ ಅವರು ನಿರೀಕ್ಷಿಸಿ, ಜೊತೆಗೆ ನವಾಬರನ್ನ ಭೇಟಿಯಾಗೋದಕ್ಕೆ ಹೋದಾಗ ಅಲ್ಲಿ ನವಾಬ ರಾಯರನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಅವರ ಮುಂದೆ ಒಂದು ತಟ್ಟೆಯಲ್ಲಿ ಮಾಂಸವನ್ನ ತಂದಿಡ್ತಾರೆ. ಅದು ರಾಯರಿಗೆ ಅವರಿಗೆ ಗೊತ್ತಾಗಿ ಅದರ ಮೇಲೆ ತೀರ್ಥ ಪ್ರೋಕ್ಷಣೆಯನ್ನ ಮಾಡಿ ಆ ಮಾಂಸದ ತಟ್ಟೆಯನ್ನ ಹೂವು ಮತ್ತು ಹಣ್ಣಾಗಿ ಅದನ್ನ ಪರಿವರ್ತಿಸ್ತಾರೆ. ಈ ಒಂದು ಪವಾಡವನ್ನ ನವಾಬ ನೋಡಿ ಬೆರಗಾಗಿ ತಮ್ಮ ತಪ್ಪನ್ನು ಒಪ್ಪಿಕೊಂಡು ರಾಯರಿಗೆ ಅಡ್ಡ ಬಿದ್ದು ನಮ್ಮ ತಪ್ಪನ್ನು ಕ್ಷಮಿಸಿ ನಿಮ್ಮನ್ನ ಪರೀಕ್ಷಿಸಿ ಬಿಟ್ವಿ ಎನ್ನುವಂತ ರೀತಿಯಲ್ಲಿ ಕೇಳ್ಕೊಂಡಾಗ, ನಿಮಗೆ ಏನು ಬೇಕು ಕೇಳಿ ನಾವು ಕೊಡ್ತೀವಿ ಅಂತ ನವಾಬರೇ ರಾಯರಿಗೆ ಕೇಳಿದಾಗ, ರಾಯರು ನೀನು ನನಗೇನೂ ಕೊಡ್ಬೇಡಪ್ಪ, ನನಗೆ ಈ ಮಂಚಾಲೆ ಗ್ರಾಮವನ್ನ ಕೊಡು, ನಾನು ಅಲ್ಲಿ ಬೃಂದಾವನಸ್ಥರಾಗಬೇಕು ಅಂದ್ಕೊಂಡಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಕೇಳಿದ್ದಕ್ಕೋಸ್ಕರನೇ ನಿಮ್ಮ ನವಾಬರು ರಾಯರ ಮಠಕ್ಕೆ ಇದನ್ನ ಕೊಟ್ಟಿದ್ದಾರೆ. ಹೌದು, ನೀವೇ ಹೇಳಿದ್ದೀರಾ, ಇದನ್ನು ಬೇಕಾದ್ರೆ ನೀವು ಈಗಿರುವಂತಹ ಪೀಠಾಧಿಪತಿಗಳು ಸುಬುಧೇಂದ್ರ ತೀರ್ಥರನ್ನಾದ್ರೂ ಕೇಳಿ, ಅವ್ರು ನಿಮಗೆ ಅದರ ಬಗ್ಗೆ ವಿಚಾರ ಹೇಳ್ತಾರೆ ಅಂತ. ಹೌದು, ಸುಬುಧೇಂದ್ರ ತೀರ್ಥರೇ ಅಲ್ಲ, ಮಂತ್ರಾಲಯ ಪೀಠದಲ್ಲಿ ಬಂದಿರುವಂತಹ ಯಾವುದೇ ಸ್ವಾಮಿಗಳನ್ನ ನಾವು ಕೇಳಿದ್ರೆ ಅವ್ರು ಒಪ್ಪಿಕೊಳ್ತಾ ಇದ್ರು ಇದನ್ನ ನವಾಬರು ಮಂಚಾಲೆ ಗ್ರಾಮವನ್ನ ನಮಗೆ ಕೊಟ್ಟಿರುವಂತದ್ದು ಅಂತ. ಇದೆಲ್ಲವೂ ಸತ್ಯವೇ ಸರ್, ಆದ್ರೆ ಇದನ್ನು ಸುಮ್ನೆ ವಕ್ಫ್ ಆಸ್ತಿಯನ್ನ ನಾವು ಕಿತ್ಕೊಂಡ್ಬಿಟ್ವಿ, ಈಗ ಮಂತ್ರಾಲಯ ಇರುವಂತದ್ದು ವಕ್ಫ್ ಆಸ್ತಿ ಅನ್ನುವಂಥ ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಡಬೇಡಿ. ಯಾಕೆ ಹೇಳ್ತೀವಿ ಅಂತಂದ್ರೆ ಸರ್, ನೀವು ಈಗಾಗಲೇ JDS ನಿಂದ ಉಚ್ಚಾಟನೆಗೊಂಡು ನೀವೇನೋ ರಾಜಕೀಯವಾಗಿ ಮತ್ತೆ ನಾನು ಪುನರ್ ನಿರ್ಮಾಣ ಮಾಡ್ಕೊಳ್ಬೇಕು ನನ್ನ ಜೀವನವನ್ನ ಅಂತ ಜನರೆದುರು ತಾವೆಲ್ಲ ಕಣ್ಣೀರು ಹಾಕೊಂಡು ಈ ರೀತಿಯಾದಂತಹ ನಾಟಕಗಳನ್ನೆಲ್ಲ ಜನ ನೋಡಿದ್ದಾರೆ ಸರ್. ನಾನೇನ್ ಹೇಳ್ತೀನಿ ಅನ್ನೋಂಥದ್ದಲ್ಲ, ಇಲ್ಲಿ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ರಾಯರ ಅಂತರಂಗ ಭಕ್ತರನ್ನು ಒಳಗೂಡಿ ಇವ್ರಿಗೆ ಯಾತಕ್ ಬೇಕಿತ್ತು, ಮತ್ತೆ ನಮ್ಮ ಹಿಂದೂಗಳನ್ನ ಯಾಕೆ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ, ಯಾತಕ್ಕೆ ನೀವು ಕ್ರಿಶ್ಚಿಯನ್ ಮಿಷನರೀಸ್ ಎಲ್ಲರಿಗೂ ಜಾಗ ಕೊಟ್ಟಿಲ್ವಾ, ಅವ್ರ ವಿಚಾರವಾಗಿ ಯಾಕೆ ಧ್ವನಿ ಎತ್ತಲ್ಲ, ಏನಕ್ಕೆ ನಿಮಗೆ ಹಿಂದೂಗಳು ಹಿಂದೂ ದೇವಸ್ಥಾನಗಳ ವಿಚಾರನೆ ಇವ್ರು ಮಾತಾಡ್ತಾ ಇದ್ದಾರೆ ಅನ್ನುವಂಥ ರೀತಿ ಜನಗಳು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ನಾವು ಕೇಳುವಂಥದ್ದು, ತಾವೆಲ್ಲರೂ ಹಿರಿಯರಿದ್ದೀರಾ, ಅನುಭವಿಗಳಿದ್ದೀರಾ, ಈ ತರದ ವಿಚಾರಗಳನ್ನ, ಸೂಕ್ಷ್ಮದ ವಿಚಾರಗಳನ್ನ ಮಾತಾಡುವಾಗ ಬಹಳ ಪ್ರಬುದ್ಧವಾದಂತಹ ಮಾತುಗಳನ್ನ ನಾವು ನಿಮ್ಮಿಂದ ನಿರೀಕ್ಷಿಸ್ತೀವಿ ಅಂತ ಈ ಮೂಲಕ ಕೇಳ್ತೀನಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.